ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಸ್ವೀಟಿ ಕ್ರಿಯೇಷನ್ಸ್. ನಿನ್ನೆ ನಾವು ಹಲಸು ಮೇಳಕ್ಕೆ ಹೋಗಿದ್ದೆವು. ಅಲ್ಲಿ ಬಗೆ ಬಗೆಯ ಹಲಸಿನ ಹಣ್ಣುಗಳಿದ್ದವು. ಆರೆಂಜ್ ಹಲಸಿನ ಹಣ್ಣು ಅಂತೂ ತುಂಬಾನೇ ರುಚಿಯಾಗಿತ್ತು, ಅಂದ್ರೆ ತುಂಬಾನೇ ಸಿಹಿಯಾಗಿತ್ತು. ನೋಡಿ, ಇಲ್ಲಿ ಆರೆಂಜ್ ಹಲಸಿನ ಹಣ್ಣಿದ್ದು ಹಾಕಿದ್ದೇನೆ. ಅದನ್ನು 1/4 kg ಅದು 100 ರೂಪಾಯಿ ನಾವು ತಗೊಂಡೆವು. ನಾವು ಏನೆಲ್ಲ ತಗೊಂಡೆವು ಎಂದು ಲಾಸ್ಟಿಗೆ ನಿಮಗೆ ತೋರಿಸ್ತೇನೆ. ಇಲ್ಲಿ ಹಲಸು ಹಣ್ಣು ಅಲ್ಲದೆ ಮಾವಿನ ಹಣ್ಣುಗಳು ಕೂಡ ಇದ್ದವು. ಹಲಸಿನ ಹಣ್ಣಿನ ಜಿಲೇಬಿ ಕೂಡ ಇಲ್ಲಿ ಮಾಡಿ ಕೊಡುತ್ತಿದ್ರು, ಬಿಸಿ ಬಿಸಿಯಾಗಿ ಮಾಡಿ ಕೊಡುತ್ತಿದ್ರು. ತುಂಬಾನೇ ಟೇಸ್ಟಿಯಾಗಿತ್ತು. ಬಗೆ ಬಗೆಯ ಹಲಸಿನ ಹಣ್ಣು ಮತ್ತೆ ಮಾವಿನ ಹಣ್ಣುಗಳು ಕೂಡ ಇದ್ದವು. ನೋಡಿ, ಇಲ್ಲಿ ಕಟ್ ಮಾಡಿ ಇಟ್ಟಿದ್ದಾರೆ ಹಲಸಿನ ಹಣ್ಣನ್ನು. ಇದು ಕ್ಲೀನ್ ಮಾಡಿ ಒಂದು ಬಾಕ್ಸಿಗೆ ಹಾಕಿ ಕೊಡ್ತಾ ಇದ್ರು. ಹಲಸಿನ ಹಣ್ಣಿನ ಚಿಪ್ಸ್, ಹಪ್ಪಳ, ಸಂಡಿಗೆ ಎಲ್ಲವೂ ಇತ್ತು. ಮತ್ತೆ ಹಲಸಿನ ಹಣ್ಣಿನ ಮಾಪಳ ಕೂಡ ಮತ್ತು ಮಾವಿನ ಹಣ್ಣಿನ ಮಾಪಳ ಮಾರ್ತಿದ್ರು. ಮತ್ತೆ ಮಿಡಿ ಉಪ್ಪಿನಕಾಯಿ, ಹಲಸಿನ ಹಣ್ಣಿನ ಗಾರಿಗೆ, ಮತ್ತೆ ಹಲಸಿನ ಹಣ್ಣಿನ ಗಟ್ಟಿ, ಅಂದ್ರೆ ಮಂಗಳೂರಲ್ಲಿ ಹಲಸಿನ ಬೆಲಕಾಯಿ ಗಟ್ಟಿ ಅಂತ ಹೇಳ್ತಾರೆ. ಮತ್ತೆ ಹಲಸಿನ ಹೋಳಿಗೆ ಕೂಡ ಇತ್ತು. ಬಗೆ ಬಗೆಯ ಹಪ್ಪಳಗಳು ಕೂಡ ಇದ್ದವು. ರಾಂಬುಟಾನ್ ಕೂಡ ಇತ್ತು. ಅದರ ಜೊತೆ ಬಗೆ ಬಗೆಯ ಹಲಸಿನ ಹಣ್ಣಿನ ಸ್ವೀಟ್ಸ್ ಗಳು ಕೂಡ ಇದ್ದವು. ನೇರಳೆ ಹಣ್ಣು ಕೂಡ ಇತ್ತು. ಮಿಡಿ ಉಪ್ಪಿನಕಾಯಿ, ಕಾಡು ಜೇನು, ಮನೆಯಲ್ಲಿ ತಯಾರಿಸಿದ ಶುದ್ಧವಾದ ತುಪ್ಪಗಳು ಕೂಡ ಇಲ್ಲಿ ಸಿಗುತ್ತಿದ್ದವು. ಬಗೆ ಬಗೆಯ ತರಕಾರಿ ಬೀಜಗಳು ಕೂಡ ಇದ್ದವು. ಹಲಸಿನ ಹಪ್ಪಳ ಮತ್ತು ನಿಪ್ಪಟ್ಟು ಕೂಡ ಇತ್ತು. ಬಿಸಿ ಬಿಸಿಯಾಗಿ ಹಲಸಿನ ಹೋಳಿಗೆಯನ್ನು ಮಾಡಿಕೊಡುತ್ತಿದ್ದರು. ನಾವೀಗ ಏನೆಲ್ಲ ತಂದಿದ್ದೇವೆ ಅಂತ ನಿಮಗೆ ತೋರಿಸುತ್ತೇನೆ. ನಾನು ಏನೆಲ್ಲ ತಂದಿದ್ದೇನೆ ಎಂದು ನಿಮಗೆ ತೋರಿಸ್ತೇನೆ. ನೋಡಿ, ನಾನು ಹಲಸಿನ ಹೋಳಿಗೆ ತಂದಿದ್ದೇನೆ. ಶುದ್ಧವಾದ ಕಾಡು ಜೇನು ತಂದಿದ್ದೇನೆ. ಕೇಸರಿ ಹಾಗೂ ಹಳದಿ ಬಣ್ಣದ ಹಲಸಿನ ಹಣ್ಣನ್ನು ತಂದಿದ್ದೇವೆ. ಆ ಕೇಸರಿ ಬಣ್ಣದ ತುಂಬಾನೇ ರುಚಿಯಾಗಿದೆ. ಹಲಸಿನ ಹೋಳಿಗೆ ಅಂತೂ ತುಂಬಾನೇ ರುಚಿಯಾಗಿತ್ತು. ಹಿಂಗು ಮತ್ತೆ ಬಗೆ ಬಗೆಯ ಬೀಜಗಳು, ಅಂದರೆ ತರಕಾರಿ ಬೀಜಗಳನ್ನು ತಂದದ್ದು. ಹಿಂಗು ಒಳ್ಳೆ ಪರಿಮಳ ಕೂಡ ಇರ್ತದು, ಶುದ್ಧವಾದ ಹಿಂಗು. ಬೆಂಡೆ ಹಾಗೂ ಹೀರೆಕಾಯಿ ಬೀಜವನ್ನು ತಂದದ್ದು, ನಾವು ತರಕಾರಿ ಬೀಜವನ್ನು ತಂದದ್ದು. ಪರಿಮಳ ನೋಡಿ ಹಿಂಗುದು. ಈ ವಿಡಿಯೋ ಇಷ್ಟವಾದರೆ ಲೈಕ್, ಕಮೆಂಟ್, ಶೇರ್ ಮಾಡಿ. ಮತ್ತೆ ಹೊಸ ರೆಸಿಪಿಯೊಂದಿಗೆ ಸಿಗೋಣ. ನಿಮ್ಮ ಸಪೋರ್ಟ್ ಹಾಗೂ ಸ್ವೀಟಿ ಕ್ರಿಯೇಷನ್ಸ್ ಜೊತೆ ಇರಲಿ. ಧನ್ಯವಾದಗಳು.